ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ವರ್ತೂರು ಪ್ರಕಾಶ್ ಯುವ ಗರ್ಜನೆ ಸಂಘಟನೆ ವತಿಯಿಂದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರು ಆದಂತಹ ವೀರ ಯೋಧರನ್ನ ಸ್ಮರಿಸುತ್ತಾ ನಗರದ ಹಳೆ ಪ್ರವಾಸಿ ಮಂದಿರದಲ್ಲಿ ಹುತಾತ್ಮರ ಸಂಸ್ಮರಣಾ ದಿನ ಆಚರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವರ್ತೂರು ಪ್ರಕಾಶ್, ಯುವ ಗರ್ಜನೆ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಐಕೂರ್ ಅಶೋಕ್, ಹುಡುಗಿ ಕೊಡುವ ಹೂವನ್ನ ನಮ್ಮನ್ನ ಕಾಯಲು ಹೋಗಿ ಜೀವ ಕೊಟ್ಟ ಸೈನಿಕನ ಪಾದಕ್ಕೆ ಇಡುವ ಮುಖೇನ ಗೌರವ ಕೊಡೋಣ ಎನ್ನುವ ಸಂದೇಶವನ್ನ ಸಾರುತ್ತಾ ದಾಳಿಯಲ್ಲಿ ಮಡಿದ ವೀರ ಯೋಧರಿಗೆ ಮೌನಾಚರಣೆ ಮಾಡುತ್ತಾ ತ್ಯಾಗವನ್ನ ಸ್ಮರಿಸುವುದೇ ಮಾನವೀಯತೆ ಎಂದು ಹೇಳಿದ್ದಾರೆ. ನಗರದಲ್ಲಿ ವರ್ತೂರು ಪ್ರಕಾಶ್ ಯುವ ಗರ್ಜನೆ ಸಂಘಟನೆ ವತಿಯಿಂದ ಪುಲ್ವಾಮಾ ದಾಳಿಯಲ್ಲಿ ವೀರಮರಣವನ್ನು ಹೊಂದಿರತಕ್ಕಂಥ ಯೋಧರಿಗೆ ಇವತ್ತು ಒಂದು ಅಭಿನಂದನೆಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಅಧ್ಯಕ್ಷರು ಅಶೋಕ್ ಐಕೂರ್ ಅವರ ನೇತೃತ್ವದಲ್ಲಿ ಇಂದು ಚಾಲನೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ದೇಶಕ್ಕೆ ನಾವು ಮಾನವರಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಾದ್ರೆ ಒಂದು ನಮ್ಮ ಮಕ್ಕಳಾಗಲಿ ಮುಂಬರುವ ದಿನಗಳಲ್ಲಿ ಅವರಿಗೆ ಒಂದು ಯೋಧರನ್ನಾಗಿ ಮಾಡಿ ದೇಶಕ್ಕೆ ಒಂದು ಹೆಸರು, ನಾಡಿಗೆ ಒಂದು ಹೆಸರು ತರುವಂಥ ರೀತಿಯಲ್ಲಿ ನಾವೆಲ್ಲರೂ ಬೆಳೆಸೋಣ. ಈ ಒಂದು ವೀರ ಯೋಧರು ಏನು ಹುತಾತ್ಮರಾಗಿದ್ದಾರೆ ಅವರ ಕುಟುಂಬಕ್ಕೆ ದೇವರು ಒಂದು ಶಕ್ತಿಯನ್ನು ಕೊಡಲಿ. ಮತ್ತು ಆಮೇಲೆ ಅವರು ಯಾವಾಗಲೂ ಅಜರಾಮರವಾಗಿರ್ತಾರೆ, ಸೂರ್ಯಚಂದ್ರ ಇರುವವರೆಗೂ ಕೂಡ ಯೋಧರು ನಮ್ಮ ಜೊತೆಲಿ ಇರ್ತಾರೆ ಅಂತಕ್ಕಂಥ ಮಾತನ್ನು. ಇದೇ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಐಕೂರ್ ಅಶೋಕ್, ಉಪಾಧ್ಯಕ್ಷರು ಆದ ಗೌತಮ್ ಮಲ್ಲಿಕಾರ್ಜುನ್, ತುಮಕೂರು ಆನಂದ್, ಆಶನಾಳ್, ಸಿದ್ದು ಕಾಳಿಗೆ ಸೇರಿ ಮತ್ತಿತರರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.